ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳನ್ನು ಮಾರಾಟಕ್ಕಿದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ ಅನ್ನು ನಮ್ಮ ಈ ವಾಟ್ಸಾಪ್ ಸಂಖ್ಯೆಗೆ ಕಳುಹಿಸಿಕೊಡಿ. ನಿಮ್ಮ ಗಾಡಿ ಸೇಲ್ ಮಾಡಿಕೊಡುತ್ತೇವೆ. ಮತ್ತು ಸ್ಕ್ರೀನ್ ಮೇಲೆ ಇರೋದು ನಮ್ಮ ವಾಟ್ಸಾಪ್ ಸಂಖ್ಯೆ ಆಗಿರುತ್ತೆ ಸ್ನೇಹಿತರೆ. ಪ್ರಸನ್ನ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗಂಟೆ ಬೆಲ್ ಹಾಲ್ ಅಂತ ಹೇಳಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಫುಲ್ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಈ ಗಾಡಿ ಬೇಕಂದರೆ ಟೈಟಲಲ್ಲಿ ನಂಬರ್ ಇರುತ್ತೆ. ಟೈಟಲ್ ಅಂದರೆ ಈ ವಿಡಿಯೋ ಕೆಳಗಡೆ ನಂಬರ್ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಬೇಕು. ಕಾಲ್ ಅಂದರೆ ಫೋನ್ ಮಾಡಬೇಕು. ಗಾಡಿ ಓನರಿಗೆ ಹೋಗುತ್ತೆ ಡೈರೆಕ್ಟ್. ಹೇಳಿ ಸರ್, ಯಾವ್ದು ಗಾಡಿ ಅದು? 2007 ಮಾಡಲ್ ರೀ. 2007 ಮಾಡಲು. ಗಾಡಿ ಯಾವುದು? ಗಾಡಿ ಫೋರ್ಸ್ ತೂಫಾನ್ ರೀ. ಟೂರಿಸ್ಟ್ ಗಾಡಿ ಅಲ್ಲ? ಹಾ, ಟೂರಿಸ್ಟ್. ಎಷ್ಟು ಸೀಟಿಂದ ಅದು? ಅದು 12 ಸೀಟಿಂಗ್ ರೀ. 11+1. ಹಾ, 11+1. 2007 ಅದೆಲ್ಲ? ಹಾ, 2007. ಓನರ್ ಎಷ್ಟಾಗ್ಯಾರ ಸರ್? 5 ಓನರ್ ಆಗಿದ್ದಾರೆ. 5 ಓನರ್. ಈ ತೊಗೊಳಾರ 6ನೇ ಓನರ್? ಹಾ, 6ನೇ ಓನರ್. ಕಿಲೋಮೀಟರ್ ಎಲ್ಲ ಆಗಿರೋದು? 46,000 ಆಗಿತ್ರಿ. ಮೀಟರ್ ಚೇಂಜ್ ಆಕೈತ್ರಿ. ಮೀಟರ್ ಚೇಂಜ್ ಆಯ್ತು ಬಿಡಂಗಾರೆ. ಹಾ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವ? ಇನ್ನ 80% ಅದಾವ್ರಿ. 2 ಕೇಸಿಂಗ್ ಇದಾವ್ರಿ, 2 ರಿಮೋಟ್ ಅದಾವ್ರಿ. ಸ್ಟೆಪ್ನಿಲ್ಲ? ಸ್ಟೆಪ್ನಿ ಅದು ರಿಮೋಟ್ ಐತ್ರಿ. ಅದು 80% ಐತಿ. ಗಾಡಿ ಕಂಡೀಷನ್ ಎಲ್ಲ ಹೆಂಗೈತೆ? ಇಂಜಿನ್ ಕಂಡೀಷನ್ ಎಲ್ಲ ಇಂಜಿನ್ ಕಂಡಿ ಎಲ್ಲ ಕೆಲಸ ಮಾಡಿಸಿದವ್ರಿ. ಇಂಜಿನ್ ರೀ. ಏನ್ ಕೆಲಸ ಮಾಡ್ಸಿರಿ? ಇಂಜಿನ್ ಕೆಲಸ? ಹಾ, ಓವರಾಲಿಂಗ್ ಐತಿ. ಬಾಡಿ ಗೀಡಿ? ಬಾಡಿ ಎಲ್ಲ ಏನ ಐತ್ರಿ. ಬಾಡಿ ಏನ್ ಪೇರ್ ಡೆಂಟ್ ಎಲ್ಲ ಏನಿಲ್ರಿ. ರೆಸ್ಟ್ ಗಿಸ್ಟ್ ಏನ್ ಹಿಡ್ದಿಲ್ಲ ಅಲ್ಲ? ಏನಿಲ್ರಿ. ಓಕೆ. ಇನ್ಸೂರೆನ್ಸ್ ದಿನ ಜನವರಿ 30 ತನ ಐತ್ರಿ. ಜನವರಿ 30. ಹಾ. ವೈಟ್ ಬೋರ್ಡ್ ಅಲ್ವಾ? ಹಾ, ವೈಟ್ ಬೋರ್ಡ್. ಸರಿ. ಇನ್ಸೂರೆನ್ಸ್ ಎಷ್ಟು ಬರುತ್ತೆ ಇದು? 9,452 ಬಡ್ಡಿ ರೀ. ಅಷ್ಟೇನಾ? ಓನ್ ಯೂಸ್ ಅಲ್ಲ ಇದು? ಹಾ, ಓಣಸ್. ಓಕೆ. ಇದಕ್ಕೇನು FC ಬರಲ್ಲ? ಎಲ್ಲ ಬೋರ್ಡ್ ಆದ್ರೆ FC ಬರುತ್ತೆ? ಹಾ, FC ಎಲ್ಲೋ ಬೋರ್ಡ್ ಅಂದ್ರೆ FC ಬರ್ತೈತ್ರಿ. ವೈಟ್ ಬೋರ್ಡ್. ಓಕೆ. ಇದು ಲೋನ್ ಐತಾ ಗಾಡಿ ಮೇಲೆ? ಲೋನ್ ಅದ ಏನಿಲ್ರಿ. ಫುಲ್ ಕ್ಯಾಶ್ ಗಾಡಿನಾ? ಹಾ, ಫುಲ್ ಕ್ಯಾಶ್. ಓಕೆ. ಮತ್ತೆ ಪ್ರೈಸ್ ಏನ್ ಹೇಳ್ತೀರಿ ಈ ಗಾಡಿದು? 4 ಲಕ್ಷ ಹೇಳ್ತಾವ್ರಿ. ಹೆಚ್ಚಾಗಿ ಆದ್ರೆ ಕೊಡ್ತೇವ್ರಿ. 4 ಲಕ್ಷ ಹೇಳಿದ್ರೆ ಸೇಲ್ ಆಗತ್ತೇನ್ರಿ ಇವ್ರೆ? ಮಾಡ್ಲು 2007. ಇದು ಯಾವ್ದು ಇದು? 2025. ಇನ್ನು 4 ತಿಂಗಳು ಹೋದ್ರೆ 2026 ಬಂತು. ಹೌದ್ರಿ. ಹೌದಾ ಇಲ್ಲ? ಹಾ ರೀ. ಇಲ್ಲಿ 5, ಇಲ್ಲಿ ಒಂದು 15, 16, 17, 18 ವರ್ಷ ಗಾಡಿ. ಹಾ ರೀ. 18 ವರ್ಷ ಗಾಡಿ. ಮತ್ತೆ ಹಿಂಗ್ರೆ ಹಾ ರೀ. 18 ವರ್ಷ ಗಾಡಿ ತಗೊಳ್ತಾರ ಹಿಂಗೆ ರೇಟ್ ಹೇಳಿದ್ರೆ? ಹೌದು, BS3 ಈಗ ಅವ ಡಿಮ್ಯಾಂಡ್ ಇರೋದ್ರಿ. 3 ಇದೆ ಅಂದ್ರೆ ಮಾಡ್ಲು ವಯಸ್ ಲೆಕ್ಕ ಅಲ್ರಿ? ಹೌದ್ರಿ. 2007-8 ಈಗ ಆದ ರೇಟಿಗೆ ಮಾರ್ತವ್ರಿ ಗಾಡಿ ರೀ. ಅಯ್ಯೋ, ನಾವು ಹಾಕಿದೀವಿ ತಗೊಳ್ರಿ. ನೀವು ನೋಡಿರ್ತೀರಾ. ನೀವು ಕರೆಕ್ಟ್ ಪ್ರೈಸ್ ಹೇಳಿದ್ರೆ ಏನಾದ್ರು ಮಾಡ್ಬೋದು. ಇಲ್ಲಾಂದ್ರೆ ಸೇಲ್ ಆಗಲ್ಲ ನೋಡಿ ಗಾಡಿ. ಏನ್ ಮಾಡ್ತೀರಾ? ಸೇಲ್ ಆಗಿಲ್ಲ ಈಗ ಪ್ರೆಸೆಂಟ್ ಗಾಡಿ ರೇಟ್ ಅಷ್ಟ ಅದಾವ್ರಿಗೆ. ಸರಿ ಗುರುಗಳೇ, ಓಕೆ. ಈಗ ನೀವು ಕರೆಕ್ಟ್ ಪ್ರೈಸ್ ಹೇಳಿದ್ರೆ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ. 370 ತನ ಬಂದ್ರು ಕೊಡ್ತೀವಿ ನೋಡ್ರಿ ಫೈನಲ್. ನಿಮ್ದ ಅದೇ ರೇಟಾ? ಹಾ, ಅದೇ ರೇಟ್ ರೀ. ನಾನೊಂದ್ ರೇಟ್ ಹೇಳ? ಹಾ, ಇರ್ಲಾ. ಹೇಳಂದ್ರೆ ಹೇಳ್ತೀನಿ. ಸೇಲ್ ಆಗ್ಬಿಡೋಕ್ ಇವತ್ತೇ. ಯಾರಾದ್ರೂ ತಗೊಳ್ಳಿ. ಹಾ ರೀ. ಸರಿನಾ? ಕಸ್ಟಮರಿಗೆ ಕೊಡ್ರಿ, ನಿಮ್ಮಂತ ಕಸ್ಟಮರ್ಗೆ. ಓಕೆನಾ? ಹಾ ರೀ. 3 ಲಕ್ಷ ಕೊಡ್ತಾರೆ ತಗೊಳ್ಳಿ, ಫುಲ್ ಕ್ಯಾಶ್. ಇಲ್ಲ ಬರಲ್ರಿ. 3 ಲಕ್ಷ ಗಾಡಿ ಸಿಗಲ್ರಿ ಈಗ ಯಾವ್ರಿ ನೀವ್ ಇದ್ರೆ ನಾವು ತಗೋತವ್ರಿ ಬೇಕಾದ್ರೆ. ಆಯ್ತು, ನಾನ್ ಬಂದ್ರೆ ಹೇಳ್ತೀನಿ ತಗೊಳ್ರಿ. ನನ್ನ ನಂಬರ್ ಸೇವ್ ಮಾಡ್ಕೇರಿ, ಬಂದ್ರೆ ಹೇಳ್ತೀನಿ. ಓಕೆನಾ? ಆಯ್ತಾಯ್ತ್ರಿ. ಮತ್ತೆ ಇದು ಏನ್ ಮತ್ತೆ ನಿಮ್ದು ಫೈನಲ್ ಕರೆಕ್ಟ್ ಹೇಳಿ ನೀವು? 370 ಫೈನಲ್ ರೀ. 370 ಅಂದ್ರೆ ಅದ್ ಹೆಂಗ್ರಿ? ನೀವು 380 ಹೇಳಿದ್ರಿ. ಅದು ಸೇಲ್ ಆಗ್ಬೇಕಲ್ವಾ? ನೀವು ಯೋಚನೆ ಮಾಡಿ ನೋಡ್ರಿ. 18 ವರ್ಷ ಗಾಡಿ. ಹೌದ್ರಿ. ಈಗ ಪ್ರೆಸೆಂಟ್ ಗಾಡಿ ರೇಟ್ ಅದ ನಮ್ದು 7 ಮಾಡಲ್ 4 ಲಕ್ಷಕ್ಕೆ ಮಾರೈತ್ರಿ ಒಂದ್ ಗಾಡಿ. ಅಲ್ಲೆಲ್ಲ ಮಾರಿದೀರಾ? ಪ್ರೆಸೆಂಟ್ ಡಿಮ್ಯಾಂಡ್ ಇರೋದು ಆ ಗಾಡಿಗೆ ರೀ. BS3 ಡಿಮ್ಯಾಂಡ್. ಓಕೆ, ಇರ್ಲಿ, ಬರ್ತಾವ ಗಾಡಿ. ಏನು ರೇಟ್ ನೋಡಿ ಹೇಳಿ ನೀವು. ರೇಟ್ 370 ಫೈನಲ್ ರೀ. ಅಲ್ಲ ರೀ, ಸೇಲ್ ಆಗುತ್ತಾ ಬಿಡುತ್ತಾ ಗೊತ್ತಿಲ್ಲ ನಮ್ಗೆ. ನೀವು ಒಂದು ಒಳ್ಳೆ ಪ್ರೈಸ್ ಕೊಟ್ರೆ ಸೇಲ್ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ರೀ. ಹಿಂಗೆಲ್ಲ ಕಸ್ಟಮರ್ ನಿಮ್ಮಂತರ ನನ್ ಕ್ವಶನ್ ಕೇಳಿದ್ರೆ ನಾನೇನ್ ಹೇಳಿ? ನಿಮ್ಗೆ ಗೊತ್ತಾಗತ್ರಿ ಅಂತ ಕೇಳ್ಬೇಕಲ್ಲ. ನೀನೇ ಕೇಳ್ತೀಯ, ನಿಮ್ಮಂತ ಫ್ರೆಂಡೇ ಕೇಳ್ಬಿಡ್ತಾನೆ ಕಮೆಂಟ್ ಅಲ್ಲಿ. ಬಂದ್ ಗಾಡಿ ನೋಡಂತ ಹೇಳಿ. ಆ ಟೈಪ್ ಹೇಳ್ತೇವ್ರಿ ನಾವು. ಅಲ್ಲಲ್ಲ, ನೀವ್ ಆ ಟೈಪ್ ಹೇಳ್ತೀರಂದ್ರೆ ಆ ಟೈಪ್ ತಗೋಬೇಕಲ್ವಾ? ಅಲ್ಲ, ನಿಮ್ಮ ನಾವು ಗಾಡಿ ಸೇಲ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ತಾನೆ ಸೇಲ್ ಆಗೋದು. ಹೌದ್ರಿ. ಇಲ್ಲಾಂದ್ರೆ ನಾನು ಸುಮ್ನೆ ಏನಪ್ಪಾ ನಾನು ಯೂಟ್ಯೂಬ್ ಹಾಕ್ಬಿಟ್ಟು ನನ್ ಗಾಡಿ ನೋಡ್ರಿ ಅಂತಂದ್ರೆ ಹಂಗಲ್ರಿ. ಹಾ, ಮತ್ತೆ ಸರ್ ಪ್ರೆಸೆಂಟ್ ಗಾಡಿ ರೇಟ್ ಡಿಮ್ಯಾಂಡ್ ಅಷ್ಟು ಅಲ್ಲ ಇದಾವೆ. ಬಟ್ ಇಲ್ಲಿ ಮಾಡ್ಲು ಲೆಕ್ಕ ಬರುತ್ತೆ. ಮತ್ತೆ ಒಂದ್ ಸ್ವಲ್ಪ ಗಾಡಿ ಕ್ಲೀನು ಇದು ಮಾಡಿಸಿದ್ರೆ ಒಂದ್ ಸ್ವಲ್ಪ ಏನೋ ಏರುಪೇರು ಆಗುತ್ತೆ ರೇಟ್ ಅಲ್ಲಿ. ನೀವು ಒಂದೇ ಗಂಟೆ ಹಿಡ್ಕಂದ್ರೆ ಹೆಂಗೆ? ಒಂದೇ ಗಂಟೆ 4 ಲಕ್ಷ ಇದನ್ನ 370 ಫೈನಲ್ ರೀ. 370 ಬೇಡ ರೀ. ಏನ್ ಹೇಳ್ರಿ ಅತ್ತ ನೀವೇ ಫೈನಲ್ ಹೇಳ್ಬಿಡಿ ಅತ್ತ. ಯಾರಾದ್ರೂ ತಗೊಳ್ಳಿ. ಇನ್ನೊಂದ್ 5,000 ಹೆಚ್ಚು ಕಡಿಮೆ ಮಾಡ್ತೇವ್ರಿ ಮುಂದ್ ಬಂದ್ರೆ. ಅವ್ರ ಗಾಡಿ ಮನ್ಸಿಗೆ ಬಂದ್ರೆ 330 ಕೊಡ್ತಾರ ಬಿಡ್ರಿ. ಇಲ್ಲ ಆಗುಲ್ರಿ. 330 ಕಡಿಮೆ.
3:30 ಕೊಡ್ತಾರೆ, ಯಾರಾದ್ರೂ ತಗೊಳ್ಳಿ ನಿಮ್ಮ ರೇತಾಗೆ ಕೊಟ್ಬಿಡಿ. ಫೈನಲ್ 3:60 ಫೈನಲ್ ರೀ ಅದ. ಯಾಕ್ರಿ ಹಿಂಗ್ ಹೇಳ್ತೀರಾ? ತಗೊಳೋದಲ್ಲ ರೀ, ಅವ್ರ ಗಾಡಿ ತಗೊಂಡ್ರೆ ನಿಮ್ಮಂಗ ಅವ್ರು ಒಂದ್ ಸ್ವಲ್ಪ ದುಡ್ಕಂದ್ ಇಟ್ಕೊಂತಾರ ಬಿಡಿ, ಕೇಳ್ತಾರ ನಿಮ್ಮನ್ನ. ಇಲ್ಲ ದುಡ್ಕೋಬೇಕು. ನೀವು ಅದೇ ರೇಟಿಗೆ ಮಾರ್ಬೇಕಂತ ಮೈಂಡ್ ನಾಗ ಅನ್ಕೊಂಡ್ ಆ ರೇಟಿಗೆ ಇದು ಆಗ್ಬೇಕಲ್ವಾ? ದೇವ್ರ ರೇಟ್ ಹೇಳಿದ್ರೆ ಆಗಲ್ಲ ಸರ್. ಗಾಡಿ ಪ್ರೆಸೆಂಟ್ ಗಾಡಿ ರೇಟ್ ಹಂಗೈತ್ರಿ ಈಗ. ಅಲ್ಲಲ್ಲ, ಗಾಡಿ ರೇಟ್ ಐತೆ ಅಂತ ನಾನು ಅದೇ ರೇಟಿಂಗ್ ಮಾರ್ಬೇಕಂದ್ರೆ ಆಗ್ಬೇಕಲ್ವಾ? ಮಾರ್ತಾವ್ರಿ ಸರಿ ಪ್ರೆಸೆಂಟ್ ಮಾರ್ತೀರಪ್ಪ ನೀವು, ಮಾರಲ್ಲ ಅಂತಲ್ಲ. ನುಕ್ಸಾನ ಮಾಡ್ಕೊಂಡ್ ಕೊಟ್ಟು ಉಪಯೋಗ ಇಲ್ರಿ. ನೀವು ಲಕ್ಷಣ ಆಗಂತ ನಾನು ಹೇಳಿಲ್ಲ, ತಗೊಳಾರು ಆಗ್ಬಾರ್ದು ಲಕ್ಷಣ, ಹೌದಾ? ನೀವು ಆಗ್ಬಾರ್ದು. ಈಗ 7 ಮಾಡಲ್ ಸರ್ ಪ್ರೆಸೆಂಟ್ ಅದೆಲ್ಲ ಬಿಡ್ರಿ, ನಿಮ್ದು ಹೇಳ್ರಿ. ಅವ್ರ ಹಂಗ್ ಕೊಟ್ರಿ ಇವ್ರ ಹಂಗ್ ಕೊಟ್ರ ನನ್ 4 ಲಕ್ಷ ನಾವೇ 2 ಗಾಡಿ ಕೊಟ್ಟದ್ರಿ. 4 ಲಕ್ಷಕ್ಕೆ ಒಂದ್ ಕೊಟ್ಟವ್ರಿ, 4:30 ಒಂದ್ ಕೊಟ್ಟವ್ರಿ. ಇರ್ಲಿ ನಾನು ಒಂದ್ 5-6 ಗಾಡಿ ಹಾಕಿದೀನಿ, ಬೇಡ ಅದೆಲ್ಲ ಹೇಳ್ಬಾರ್ದು, ಅದ್ರ ಚರ್ಚೆ ಬೇಡ. ಈಗ ನೀವು ಅದನ್ನ 3:30 ಹೇಳಿದೀನಿ, ನೀವು ಫೈನಲ್ ಆಗಿ ಹೇಳ್ಬಿಡಿ ಒಂದೇ ಮಾತು, ಯಾರಾದ್ರೂ ತಗೊಳ್ಳಿ. ಅದು ಫೈನಲ್ ಯಾರು ಬೇಕಾದ್ರೂ ತಗೊಂಡ್ 360 ಫೈನಲ್ ರೀ. 3:60 ಫೈನಲ್. 3:50 ಮಾಡಿ ಅತ್ತಾಗ. 3:50 ಆದ್ರೆ ನಾನು 3:30 ಹೇಳಿದ್ದೆ. ಏನಾತ ನೀವು ಹಿಂಗ್ ಏನ್ ಅದು ಮಾಡ್ಸಿರಿ ಇದು ಮಾಡ್ಸಿರಿ ಅಂತ ಹೇಳ್ತೀರಾ? ಎಲ್ಲ ಈಗ 2 ದಿವಸ ಐತ್ರಿ, ಪಿನ್ ಟು ಪಿನ್ ಎಲ್ಲ ಗಾಡಿ ವರ್ಕ್ ಮಾಡ್ರಿ. ಹಬ್ ಗೆಸಿಂಗ್ ವಿತ್ ಎಲ್ಲ ಬಾಲ್ಜೆಂಟ್ ಎಲ್ಲ ಹೊಸ ಬಿಟ್ಟೇನ್ರಿ. ಓಕೆ ಆಯ್ತು, ಸೇಲ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾನು 3:30 ಹೇಳಿದೀನಿ, ನೀವು 3:60 ಹೇಳಿದ್ರ. ಏನಾತ ನಿಮ್ಮ ಹೆಚ್ಚು ಕಮ್ಮಿ ಬಂದ್ರೆ ಒಂದ್ 10,000 ಹೆಚ್ಚು ಕಮ್ಮಿ ಕೊಡಿ, 3:50 ಹಂಗ. ಆಯ್ತಾಯ್ತು. ಓಕೆ, ಇದೇ ನಂಬರ ನಿಮ್ದು? ಇದೆ ನಂಬರ್. ಎಲ್ಲಿ ಅಡ್ರೆಸ್ ಇದು? ಯಾವ ಜಿಲ್ಲೆ? ಇದು ಬೆಳಗಾಂ ಜಿಲ್ಲೆ ರೀ, ಚಿಕ್ಕೋಡಿ ತಾಲೂಕ್, ಕಬ್ಬೂರ್. ಕಬ್ಬೂರ್ನಾಗ ಇರೋದು ಗಾಡಿ? ಕಬ್ಬೂರ್ನಾಗ. RC ಓನರ್ ನೀವೇನಾ? ನಾವ. ನಿಮ್ಮ ಹೆಸರು? ನಮ್ಮ ಹೆಸರು ಅಭಿಷೇಕ್ ರೀ. ಅಭಿಷೇಕ್. ಇದೇ ನಂಬರ್ ಅಲ್ವಾ?